ಜೈಲಲಿತಾ ಸೀರಿಯಲ್ ಆಲ್ಮೋಸ್ಟ್ 2 ಮಂತ್ಸ್ ಲಾಂಚ್ ಆಗಿದೆ. ಎಸ್ಪೆಷಲಿ ಅದು ಟೈಟಲ್ ಕಾರ್ಡ್ ಅಲ್ಲೇ ನೀವು ಮಾಡ್ತಾ ಇದ್ದೀರಾ. ಸೀರಿಯಲ್ ಅಲ್ಲಿ ಟೈಟಲ್ ಕಾರ್ಡ್ ರೋಲೇ ಮಾಡೋದು. ಸೊ ಜೈಲಲಿತಾ ಲಾಂಚ್ ಆದ್ಮೇಲೆ ಸೀರಿಯಲ್ ನಿಮಗೆ ಸಿಕ್ಕಿರೋ ರೆಸ್ಪಾನ್ಸ್ ಹೇಗಿದೆ? ಎಸ್, ಜಯಲಲಿತಾ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಅದು ನನಗೆ ಸಿಕ್ಕಿರೋದು. ಸೊ ಅದನ್ನು ಪ್ಲೇ ಮಾಡೋದಕ್ಕೂ ತುಂಬ ಕಷ್ಟ. ಅದು ಲಾಂಚ್ ಆದಮೇಲೂ. ಆ್ಯಂಡ್ ಇನ್ನೊಂದೇನೆಂದರೆ 9:30 ಸ್ಲಾಟಿಗೆ ನಮಗೆ ಸಿಕ್ಕಿದ್ದು. ತುಂಬ ದೊಡ್ಡ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಇತ್ತು ಆ ಸ್ಲಾಟಲ್ಲಿ. ತಿಮಿಂಗ್ಲ ಎದುರುಗಡೆ ಚಿಕ್ಕ ಮೀನು ಹೋರಾಡೋ ಥರ ಇತ್ತು. ಸೊ ಬಟ್ ಅಂದರೂ ಒಳ್ಳೆ TRP ಸಿಕ್ಕಿತ್ತು ನಮಗೆ ಬಿಗಿನಿಂಗಲ್ಲೇ. ಅದಾದಮೇಲೂ ನಾನು ಬೇರೆ ಬೇರೆ ಊರಿಗೆ ವಿಸಿಟ್ ಮಾಡಿದಾಗ ಒಂದಷ್ಟು ಹಳ್ಳೀಲಿ ಜಯಲಲಿತಾ ಅಂತ ರೆಸ್ಪಾಂಡ್ ಮಾಡ್ತಿದ್ರು. ಬಿಗ್ ಬಾಸ್ ಇರೋ ಟೈಮಲ್ಲೂ ಇಷ್ಟು ಜನ ನೋಡ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಜನ ನೋಡಿರೋರೆಲ್ಲ ರೆಸ್ಪಾಂಡ್ ಕೊಟ್ಟಿರೋದು ತುಂಬ ಇಷ್ಟ ಆಯಿತು. ಯಾರು ಬಿಗಿನಿಂಗಿಂದ ನೋಡ್ಕೊಬಂದ್ರೋ ಅವ್ರು ಚೇಂಜೇ ಮಾಡಿರಲಿಲ್ಲ, ಅದನ್ನೇ ನೋಡ್ತಿದ್ರು. ಸೊ ಅದೊಂದು ಖುಷಿ ಇದೆ. ತುಂಬ ಚೆನ್ನಾಗಿ ನಡೀತಿದೆ ಜಯಲಲಿತಾ. ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಎಸ್, ಯಾ. ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಹೇಗೆ ಅಂದರೆ ಲೈಕ್ ಎಲ್ಲ ಆಲ್ ನವರಸಗಳು ಒಂದರಲ್ಲೇ ಇರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ತುಂಬ ಟಫ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಪ್ಲೇ ಮಾಡೋದಕ್ಕೆ. ಯಾಕಂದರೆ ಹಿಂದೆ ನನಗೆ ನಾತಿಚರಾಮಿ ಮಾಡಬೇಕಾದ್ರೆ ತುಂಬ ಸೈಲೆಂಟ್ ಕ್ಯಾರೆಕ್ಟರ್. ಇಮಿಡಿಯೇಟಾಗಿ ನಾನು ಜಯಲಲಿತಾ ಸಿಕ್ಕಿರೋದ್ರಿಂದ ಆ ಕ್ಯಾರೆಕ್ಟರಿಂದ ಈ ಕ್ಯಾರೆಕ್ಟರ್ ಶಿಫ್ಟ್ ಆಗೋದು ತುಂಬ ಕಷ್ಟ ಆಯಿತು. ಆ್ಯಂಡ್ ಪ್ಲೇ ಮಾಡಿದ್ರೆ ಇಟ್ ಈಸ್ ಒಳ್ಳೆ ಕ್ಯಾರೆಕ್ಟರ್. ಏನಕ್ಕಂದರೆ ಕಾಮಿಡಿ ಮಾಡ್ತಾಳೆ ಅವಳು. ಒಂದಷ್ಟು ಯಾವಾಗಲೂ ಏನೇ ಬಂದ್ರೂ ಅದನ್ನು ಕೂಲಾಗೆ ತೊಗೊಂಡೋಗೋ ಥರ, ಯಾವ ಮ್ಯಾಟರು ಸೀರಿಯಸ್ ಆಗಿ ತೊಗೊಂಡೋಗೋದಿಲ್ಲ. ಅವಳು ಅಮ್ಮ ಆ ಒಂದು ಇದು ಬಂದರೆ ಅದರಲ್ಲಿ ಮಾತ್ರ ಸೀರಿಯಸ್ ಆಗ್ತಾಳೆ. ಬಿಟ್ಟರೆ ಇನ್ನು ಎಲ್ಲದರಲ್ಲೂ ಶೀಸ್ ಲೈಕ್ ಕೂಲಾಗೆ ತೊಗೊಂಡೋಗೋಣ, ಏನೇ ಆದರೂ ಅದನ್ನು ಜಾಲಿಯಾಗಿ ಎಂಜಾಯ್ ಮಾಡೋಣ ಅನ್ನೋ ಥರ. ಆ್ಯಂಡ್ ಇನ್ನೊಂದು ಪೊಲಿಟಿಷಿಯನ್ ಆಗ್ತಾಳೆ. ಆ್ಯಂಡ್ ಒಂದಷ್ಟು ಲೈಕ್ ರೌಡಿ ಬೇಬಿ ಆಗ್ತಾಳೆ. ಆ್ಯಂಡ್ ಬಬ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಳೆ, ಕಾಮಿಡಿ ಮಾಡ್ತಾಳೆ. ಎಲ್ಲ ಒಂದರಲ್ಲೇ ಇದೆ ಒಂದೇ ಕ್ಯಾರೆಕ್ಟರಲ್ಲಿ. ಎಸ್, ಆಲ್ಮೋಸ್ಟ್ ನಮ್ಮ ಸೀರಿಯಲಲ್ಲಿ ಏನಂದರೆ ಕಂಪ್ಲೀಟ್ ಪ್ಯಾಕೇಜ್ ಒಂದೇ ಸೀರಿಯಲಲ್ಲಿದೆ. ಸೊ ಪೊಲಿಟಿಕ್ಸ್ ಬಗ್ಗೆ ತಿಳ್ಕೊತಾರೆ. ಆ್ಯಂಡ್ ಇನ್ನೊಂದು ಪೊಲಿಟಿಕ್ಸ್ಗೋಸ್ಕರ ಏನು ಬೇಕಾದರೂ ಮಾಡ್ಬೋದು ಅದೊಂದು. ಆ್ಯಂಡ್ ಇನ್ನೊಂದು ಶ್ರೀಮಂತರ ಕೇರಿ ಬಡವ್ರ ಕೇರಿ ಭೇದ ಭಾವ ಹೇಗೆ ನಡೆಯುತ್ತೆ. ಆ್ಯಂಡ್ ಕಾಮಿಡಿ, ನಮ್ಮ ಮನೆ ಕಡೆ ಬಂದರೆ ಫುಲ್ಲು ಕಾಮಿಡಿ ಸೀನ್ಸ್ ಜೊತೆಗೆ ಒಂದು ಅಪ್ಪ ತನ್ನ 3 ಜನ ಮಕ್ಕಳನ್ನ ಹೇಗೆ ಸಾಕ್ತಾನೆ ಬಡತನದಲ್ಲಿದ್ದು, ಇದು ಎಷ್ಟೊಂದು ಜನ ಫೇಸ್ ಮಾಡ್ತಿರ್ತಾರೆ. ಆ್ಯಂಡ್ ಎಲ್ಲ ಹಳ್ಳಿಗಳಲ್ಲೂ ಒಂದು ಈ ಥರ ಲಲಿತಾ ಅನ್ನೋ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಏನೇ ಬಂದರೂ ಜಾಲಿಯಾಗಿ ಎಂಜಾಯ್ ಮಾಡೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಲೈಕ್ ಯಾರೇ ಕೆಲಸ ಮಾಡ್ಕೊಂಡು ಬಂದು 9:00ವರೆಗೆ ನಮ್ಮ ಸೀರಿಯಲ್ ನೋಡಿದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಲೈಕ್ ಫನ್ನಿ ಥಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ. ಎಂಜಾಯ್ ಮಾಡೋ ಥಿಂಗ್ಸ್ ಜಾಸ್ತಿ. ಒಂದೊಂದು ಸಾರಿ ಅನ್ಸ್ಬೋದು ಏನಪ್ಪ ಇವಳು ಇಷ್ಟೊಂದು ಓವರು ಅಂತ, ಬಟ್ ಅದೇ ಕಾಮಿಡಿ ಅನ್ಸೋದು. ಎಸ್, ನಂಗೆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಹೆಂಗಪ್ಪ ಮಾಡೋದು, ಏನಕ್ಕಂದರೆ ಇದು ರೀಮೇಕ್ ಆಗಿರೋದ್ರಿಂದ ಕಂಪ್ಲೀಟ್ ಎಲ್ಲ ಹೀರೋಯಿನ್ಸು ನೋಡಿದಾಗಲೂ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಅಥವಾ ಇಷ್ಟೊಂದು ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೂ ನಾನೊಂದು ಬಾಟಲ್ನ ಕಡೆ ಎತ್ತಿಡ್ಬೇಕಂದ್ರೂ ಅದಕ್ಕೆ ಏನಾದರೂ ಒಂದು ಸಿಗ್ನೇಚರ್ ಮಾಡಬೇಕು. ಒಬ್ರ ಹತ್ರ ಮಾತಾಡಬೇಕಂದ್ರೂ ಅದರಲ್ಲಿ ಪಂಚ್ ಡೈಲಾಗ್ಸ್ ಇರುತ್ತೆ. ಸೊ ಇಮ್ಮಿಡಿಯೇಟಾಗಿ ನನಗೆ ಭಕ್ತಿ ಕ್ಯಾರೆಕ್ಟರಿಂದ ಲಲಿತಾ ಸಿಕ್ಕಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಆ ಪಾತ್ರನ ಪ್ಲೇ ಮಾಡೋದಕ್ಕೆ. ಏನಂದರೆ ಭಕ್ತಿ ಅಂದರೆ ಸುಮ್ಮನೆ ಅವಳು ಸ್ಟಿಫಾಗಿ ಯಾವಾಗಲೂ ಸ್ಟಿಫಾಗಿರ್ತಾಳೆ. ಲಲಿತಾ ಏನಂದರೆ ಫುಲ್ಲು ಸಿಕ್ಕಾಪಟ್ಟೆ ಬಾಡಿ ಮೂಮೆಂಟ್ಸು ಆ ಥರ. ಆ್ಯಂಡ್ ಹಳ್ಳಿ ಸ್ಲ್ಯಾಂಗ್ ಆಗಿರ್ಬೋದು, ಒಂಥರ ಮಾತಾಡೋ ರೀತಿಯೇ ಬೇರೆ ಅವಳದು. 1-2 ದಿನ ವರ್ಕ್ಶಾಪ್ ಮಾಡಿದ್ವಿ. ಆ್ಯಂಡ್ ಲಲಿತನ್ ಕ್ಯಾರೆಕ್ಟರ್ ನಾನು 50% ನಾನು ಪ್ಲೇ ಮಾಡಿದ್ರಲ್ಲಿ 50% ಎಫರ್ಟ್ಸ್ ಬಂದು ನಮ್ಮ ಡೈರೆಕ್ಟರ್ ದರ್ಶಿತ್ ಸರ್ದು. ಪ್ರತಿಯೊಂದರಲ್ಲೂ ನಾನು ಎಷ್ಟೇ ಕ್ಯಾರೆಕ್ಟರಿಂದ ಔಟ್ ಆಗಬೇಕಾದ್ರೂ ಅವರು ನನ್ನ ಕ್ಯಾರೆಕ್ಟರ್ ಒಳಗಡೆ ಕೊಂಡಿಸ್ತಿದ್ರು. ಮಾಮೂಲಿ ಸೆಟ್ಟಲ್ ಆಗಿರ್ಬೋದು, ಸೆಟ್ಟಲ್ಲೂ ಅದೇ ಥರ ಓಪನ್ ಅಪ್ ಆಗಿರೋ ಥರ ಟ್ರೈನ್ ಮಾಡ್ತಾಯಿದ್ರು. ತುಂಬ ಕಷ್ಟ ಆಯಿತು ನನಗೆ ಆಲ್ ಇನ್ ಒನ್ ಪ್ಲೇ ಮಾಡಬೇಕಂದ್ರೆ. ಆ್ಯಂಡ್ ಅದ್ರ
ಔಟ್ಕಮ್ ಹೇಗಿತ್ತು ಅಂದರೆ ಎಷ್ಟೊಂದು ಜನ ಆರ್ಟಿಸ್ಟ್ಗಳಾಗಿರ್ಬೋದು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು, ನಿನ್ನ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ಯಾ ಅಂತ. ಓಕೆ, ಆವಾಗ ಗೊತ್ತಾಯಿತು ಇಷ್ಟು ಕಷ್ಟ ಇದೆಯಾ ಕ್ಯಾರೆಕ್ಟರು ಅಂತ.